ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯ ಪರಿಣಾಮ ಎಲ್ಪಿಜಿ ಕೊರತೆ ಉಂಟಾಗಬಹುದು ಎಂಬ ಆತಂಕ ವ್ಯಕ್ತವಾಗಿದೆ. ಯಾದಗಿರಿ ನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಕೊರತೆಯ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಸೌದೆ ಬಳಸಿ ಅಡುಗೆ ಮಾಡುತ್ತಿರುವುದು ಕಂಡುಬಂದಿದೆ. ಪ್ರತಿದಿನ ಸುಮಾರು 500ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಹಾಗೂ ಬಡವರು ಇಲ್ಲಿ ಕಡಿಮೆ ದರದಲ್ಲಿ ಊಟ ಪಡೆಯುತ್ತಿದ್ದಾರೆ. ಜನರು ಹಸಿವಿನಿಂದ ಬಳಲಬಾರದೆಂದು ಸಿಬ್ಬಂದಿಗಳು ಸೌದೆ ಬಳಸಿ ಅನ್ನ, ಸಾಂಬಾರ್ ಮತ್ತು ತರಕಾರಿ ತಯಾರಿಸಿ ಸೇವೆ ನೀಡುತ್ತಿದ್ದಾರೆ. ಬೆಳಗ್ಗೆ ನಮ್ಮದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಯಿಂದ 10 ಗಂಟೆವರೆಗೆ ಟಿಫಿನ್ 450 500 ತನಕ ಕೊಡ್ತೀವಿ ಸರ್, ಅನ್ಲಿಮಿಟೆಡ್. ಆಮೇಲೆ ಮಧ್ಯಾಹ್ನ ಏನಾದರೆ 12 ಗಂಟೆಲಿಂದ 3 ಗಂಟೆವರೆಗೆ ಊಟ ಇರ್ತದೆ ಸರ್. 12 ಗಂಟೆಲಿಂದ ನಮ್ಮದು ಊಟ ಚಾಲು. ಮಧ್ಯಾಹ್ನ ಒಂದು 500 550 600 ಜನ ಭಾಳ ಕಷ್ಟ. ಇಲ್ಲಿ ಏನಾದರೂ ಲೇಬರ್ ಏರಿಯಾ ಸರ್. ಇಲ್ಲಿ ಆಜು ಬಾಜು ರೈಸ್ ಮಿಲ್ಗಳದಾವೆ, ಆಮೇಲೆ ಗ್ಯಾರೇಜ್ ಲೈನ್ ಅದ, ಆಟೋದವ್ರು ಉಣ್ತಾರೆ. ಇಲ್ಲೇ ಬಾಜು APMC ಅದ ರೀ, ರೈತರು ಬರ್ತಾರೆ, ಆಮಲ್ರು ಬರ್ತಾರೆ, ಎಲ್ಲರಿಗೂ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ನಾವು ಸೌದೆ ಕಟ್ಟಿಗೆ ತಂದು ಒಲೆ ಉರಿಸಿ ಎಲ್ಲ ಮಾಡ್ಕೇಸಿ ಕಸ್ಟಮರಿಗೆ ಕೊಡ್ತೀವಿ ಸರ್. ಭಾಳ